ಅದಕ್ಕ ಪಾಪ ಪೊಲೀಸರದೇನು ತಪ್ಪಿಲ್ಲ. ಅಲ್ಲಿ ಹೇಳ್ತಾನೆ ಪ್ರಿಯಾಂಕಾ ಖರ್ಗೆ ಹೇಳ್ತಾನೆ ಕೇಸ್ ಹಾಕತ್ ಹೇಳ್ತಾನೆ. ಅಲ್ಲಿ ನಮ್ ಬಿಜಾಪುರ್ನಾಗ ನನಗಂತೂ ಡೈರೆಕ್ಟ್ ಡಿ.ಕೆ. ಶಿವಕುಮಾರ್ ಹೇಳಿರ್ತಾನೆ, ನನ್ನ ಬಾಯಿ ಬಂದ್ ಮಾಡ್ಬೇಕು, ಹಿಂದುತ್ವ ಬಗ್ಗೆ ಯಾರು ನೋಡ್ರಿ, ಹಿಂದುತ್ವ ಬಗ್ಗೆ ಮಾತಾಡೋರ್ಗೆ ಎಲ್ಲರಿಗೂ ಕೇಸ್ ಹಾಕ್ಲಕತ್ತಾರ. ಸಿ.ಟಿ. ರವಿ ಇವ್ರಿಗಂತರೂ ಗುರುಗಳಿಗೆ ಮೊದಲನೇದು ಹಾಕ್ಲಕತ್ತಾರ, ನಮ್ಗೆ ಈ ಕಡೆ ಹಾಕ್ಲಕತ್ತಾರ. ಬಿಜಾಪುರ ಫಸ್ಟ್ ಕೇಸ್ ಅಲ್ಲಿದೆ ಪ್ರಾರಂಭ ಆಗೈತಂದ್ರೆ ಬಿಜಾಪುರದವ್ರಿಗೆ ಮುಖ್ಯಮಂತ್ರಿ ಆದ್ಮೇಲೆ ನಿಮ್ಮೆಲ್ಲ ಪರಿಹಾರ ಆಗ್ತದೆ. ನಾವು ಹೆದರುದು ಬೇಡ ಬಂಧುಗಳೇ. ಧರ್ಮ ರಕ್ಷಣೆ ಮಾಡಲಿಕ್ಕೆ ಸಾಧು ಸಂತರು ತಪಸ್ ಮಾಡಿ ಹೋರಾಟ ಮಾಡಿ ನೋಡ್ರಿ. ಅವತ್ತರ ಅಯೋಧ್ಯೆ ರಾಮ ಮಂದಿರ ಒಂದೇ ದಿವಸನಾಗ ಬಿಡುಗಡೆ ಆಗಿದ್ದಲ್ಲ. 500 ವರ್ಷಗಳ ಎಷ್ಟು ಶರಣರು ಎಷ್ಟು ಸಂತರು ರಾಮನ ಹೆಸರಲ್ಲೇ ಇವತ್ತು ಗೋಳಿಬಾರ್ನಲ್ಲಿ ಸಿಕ್ಕರು. ಇಡೀ ತಮ್ಮ ಜೀವನವನ್ನೇ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅದು ಒಂದ್ ದಿವಸದಾಗ ಆಗಿದ್ದಲ್ಲ. 500 ವರ್ಷಗಳ ನಿರಂತರ ಸಂಘರ್ಷದಿಂದ ಲಕ್ಷಾಂತರ ಕಾರ್ಯಕರ್ತರು, ಕಾರ್ಯಸೇವಕರು, ಧರ್ಮಗುರುಗಳು ಇಡೀ ತಮ್ಮ ಜೀವನ ರಾಮ 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 ಅನ್ಕೋತಾನೆ ಪ್ರಾಣ ಕೊಟ್ಟ ಮ್ಯಾಗ ಈ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು. ಅದಕ್ಕೆ ಕಷ್ಟಗಳು ಬಂದಾಗ ನಾವೆಲ್ಲ ಗಟ್ಟಿಯಾಗಿ ನಿಂದಿರ್ಬೇಕು. ನೋಡ್ರಿ, ಇವತ್ತು ವಕಫ್ ಗುರುಗಳು ಮೊನ್ನೆ ಕಲಬುರಗಿಯಲ್ಲಿ ಹೋರಾಟ ಮಾಡಿದ್ರು. ನಾ ಬಿಜಾಪುರದಲ್ಲಿ ಪ್ರಾರಂಭ ಮಾಡಿದೆ. 2019 ವಿಧಾನಸಭೆಯಲ್ಲಿ ನಾ ಹೇಳಿದ್ದೆ, ಇದೊಂದು ಕರಾಳವಾದಂತಹ ಇಡೀ ದೇಶ ನುಂಗುವಂತ ಒಂದು ವಕಫ್ ಏನಿದೆ. ಮೊನ್ನೆ ನಾನು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೇನೆ, ಇದನ್ನ ತಿದ್ದುಪಡಿ ಮಾಡಬೇಡಿ, ಸಂಪೂರ್ಣವಾಗಿ ಕಾನೂನನ್ನು ರದ್ದುಪಡಿಸಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ವಕಫ್ ಅನ್ನುವಂಥದ್ದು ಸಂವಿಧಾನದಲ್ಲಿ ಎಲ್ಲಿಯೂ ಒಂದು ಶಬ್ದ ಹೇಳಿಲ್ಲ. ಅವರೆಲ್ಲಿಯೂ ಜಾತ್ಯಾತೀತ ಹೇಳಿಲ್ಲ. ಇವೆಲ್ಲ ಇಂದಿರಾ ಗಾಂಧಿ ಕಾಲಕ್ಕೆ ಅದನ್ನು ಸೇರಿಸಿದ್ರು. ವಕಫ್ ಅಂತೂ ನೇರು ಮಾಡಿದಂತ ದೊಡ್ಡ ತಪ್ಪು ಈ ದೇಶದ ಮ್ಯಾಗ. ಅಂದ್ರೆ ದ್ರೋಹ ಅಂದ್ರೆ ಅವ್ರಿಗೆ ಯಾರು ಪಾಕಿಸ್ತಾನಕ್ಕೆ ಓಡಿ ಹೋದ್ರಲ್ಲ ಇಲ್ಲಿ ಅವರು ಬಿಟ್ಟು ಅವರ ಆಸ್ತಿಗಳನ್ನ ವಕಫ್ ಅಂತೇಳಿ ಮಾಡ್ಲಕ್ಕ ನೆಪ ಮಾಡಿ ಅವ್ರ ಬರೀ 3-4 ಸಾವಿರ ಎಕರೆ ಒಟ್ಟೆ ಪ್ರಾಪರ್ಟಿ ಇರೋದು 3-4 ಸಾವಿರ ಪ್ರಾಪರ್ಟಿ. ಇವತ್ತ ಮೊನ್ನೆ ಬಿಜಾಪುರಕ್ಕೆ ಬಂದಾಗ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಅವ್ರು ಹೇಳ್ತಾ ಇದ್ರು 38 ಲಕ್ಷ ಎಕರೆ ಇವತ್ತು ಡಿಮಾಂಡ್ ಮಾಡ್ತಾರೆ. ಅವ್ರು ಕ್ರಿಯೇಟ್ ಮಾಡಿ ಎಲ್ಲ ತಮ್ಮದೇ ಎಲ್ಲಕತ್ತಾರ. ಅವ್ರು ವಿಧಾನಸೌಧ ತಮ್ಮದೇ, ಪಾರ್ಲಿಮೆಂಟ್ ತಮ್ಮದೇ, ಅದ್ಯಾವ್ದು MG ರೋಡ್ ನಮ್ಮದೇ, ಮೆಜೆಸ್ಟಿಕ್ ನಮ್ಮದೇ, ಚಿಕ್ಕಪೇಟೆ ನಮ್ಮದೇ. ಅಂದ್ರೆ ಎಷ್ಟು ಅವರು ಜಾಗೃತರಾಗಿದ್ದಾರೆ, ಎಷ್ಟು ಅವರು ಪಾಕಿಸ್ತಾನ ಏಟಾಗಿ ತಗೊಳ್ತೈತೆ ಅಷ್ಟು ಆಸ್ತಿ ನೋಡಿದ್ರೆ 3.5 ಪಾಕಿಸ್ತಾನ ಆಗ್ತದೆ ಭಾರತದಲ್ಲಿ. ನಗುದಂತದ್ದು ಅಲ್ಲ ಇದು. ನಾವೆಲ್ಲರೂ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಏನೋ ಒಂದಿಟ್ಟು ಆಸೆ ಕೊಡ್ತಾರಂತ ಹೇಳಿ ಮತ ಹಾಕೋದ್ರಿಂದ ನಮ್ಮ ಹೊಲ ಹೋದ್ಮ್ಯಾಗ ಏನು ಬರೀ ಬಸ್ನಾಗ ಅಡ್ಡಾಡ್ತೀರಿ ಅಲ್ಲ, ಚಂತನ ಬಸ್ನಾಗ ಅಡ್ಡಾಡ್ತೀವಿ. ಈಗ ವಕಫ್ ಅಂದ್ರೆ ಇಡೀ ಒಂದು ಊರು. ನಮ್ಮ ಬಿಜಾಪುರ ಪಡಗಾನ ಹೊರತೈತಿ. ಇಮ್ಮಡಿ ಪುಲಕೇಶಿ ಕಟ್ಟಿದಂತ ಒಂದು ದೇವಸ್ಥಾನ ಐತಿ. 65 ಎಕರೆ ಪೂರ್ತಿ ಇವತ್ತದನ್ನ ವಕಫತ್ ಮಾಡ್ಯಾರ. ಇದನ್ನು ಕೇಳಿದ್ರೆ ಕೋಮು ಗಲಭೆ ಎಬ್ಬಿಸ್ತಾ ಹೇಳ್ತಾರೆ. ಇದನ್ನ ಬಗ್ಗೆ ನಮ್ಮ ಶ್ರೀಗಳು ಮಾತಾಡಿದ್ರೆ, ಆಂದೋಲನ ಶ್ರೀಗಳು ಮಾತಾಡಿದ್ರೆ ಕೇಸ್ ದಾಖಲೆ ಮಾಡ್ತಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಇವತ್ತಿನ ಸಿ.ಟಿ. ರವಿ ಬಂದಿದ್ರಲ್ಲ, ಸಿ.ಟಿ. ರವಿ, ಚಕ್ರವರ್ತಿ ಸುಲಿಬೆಲೆ, ನಮ್ಮ ನಾನು ಮತ್ತು ಯಾರು ನೆನಪರಲ್ಲಾಗೈತಲ್ಲ, ಎಷ್ಟು ಮಂದಿ ಅದ? 4-5 ಮಂದಿ ಇದೀವಿ ನಾವು. ಪ್ರಮೋದ್ ಮುತಾಲಿಕರು ಒಂದು 4-5 ಮಂದಿ ಮ್ಯಾಗ ಕಂಟಿನ್ಯೂ ಕೇಸ್ ಆಗ್ತಾ ಇದ್ದಾರೆ. ಹಿಂದುತ್ವ ಪರವಾಗಿ ಮಾತಾಡುವುದು ನಮ್ಮ ಪಾರ್ಟಿಯಾಗೂ ಆಗಿ ಬರಲ್ಲಾಗೈತೆ ಕೆಲವು ಮಂದಿಗೆ. ನೋಡ್ರಿ, ವಕಫ್ ರದ್ದುಪಡಿಸ್ರಂತ ಹೇಳುದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ಮಕ್ಕಳೇ, ನಮ್ಮ ಭೂಮಿನೇ ಐತಿ, ನನ್ನ ಹಕ್ಕ ಎಲ್ಲೆಲ್ಲಿ ಸಾಧಿಸ್ಲಕ್ ಬರ್ತದ? ಹೊಸದು ಎಲ್ಲರೂ ಟ್ರೀಟ್ ಮಾಡ್ತೀವಿ ನೀವು ಅಂದ್ರೆ ಅದು ಜಾತಿ ಕಲರ್ ಹತ್ಬಾರ್ದು. ನಾವು ಡೈರೆಕ್ಟ್ ಹೇಳ್ತೇವಪ್ಪ. ಆಂದೋಲನಗಳು, ಪ್ರಮೋದ್ ಮುತಾಲಿಕರು ನಾವೇನ್ ಹೇಳ್ತೀವಿ,
ಆ ವಕಫ್ ಕಾನೂನನ್ನೇ ಪೂರ್ತಿ ರದ್ದು ಮಾಡ್ಬೇಕಂತ ಹೇಳ್ತೀವಿ. ಇವತ್ತ ನೋಡಿ, ನಾಳೆ ನಾವು ನಾಡದ ಬಿದರ್ಗೆ ಹೊಂಟಿದ್ದೀವಿ. ಬಿದರ್ದಲ್ಲಿ ಒಂದು ಹಳ್ಳಿ ಅಂತೂ ಪೂರ್ತಿ ವಕಫ್ ಆಗಿದೆ. ಇನ್ನೊಂದು ಕಡೆ ಒಂದು ಹಳ್ಳಿ ಬೀರಪ್ಪನ ಗುಡಿನೂ ಬಿಟ್ಟಿಲ್ಲ. ಅಲ್ಲಿ ಪಾಪ ಚಿಕ್ಕಬಳ್ಳಾಪುರ ನಿನ್ನೆ ನೋಡ್ತದೆ, ದಲಿತರು ಜಮೀನಿನಲ್ಲಿ ಅವರು ಉಳಿಮೆ ಮಾಡ್ತಾರೆ. ಸಾವಿರಾರು ವರ್ಷಗಳಿಂದ ದಲಿತರದ ಈ ದೇಶನಾಗ ಇವತ್ತ ನಿನ್ನೆಯವರು ಇಲ್ಲ. ಇವ್ರು ಬಂದಿದ್ದೆ 1500 ವರ್ಷದಿಂದ. ಮೂಲ ನಿವಾಸಿಗಳಂದ್ರೆ ಭಾರತದಲ್ಲಿ ಯಾರು? ಹಿಂದೂಗಳು. ರಾಮಾಯಣ ಮಹಾಭಾರತ ಕಾಲದಿಂದ ಭಾರತದಲ್ಲಿ ನಮ್ಮ ದುರ್ದೈವರಂದ್ರೆ ನಾವು ಒಕ್ಕಟ್ಟಾಗ್ಲಾರ್ದಕ್ಕೆ ಎಲ್ಲ ಕಳ್ಕೊಂಡ್ವಿ. ಅಫ್ಘಾನಿಸ್ತಾನ ಕಳ್ಕೊಂಡ್ವಿ, ಪಾಕಿಸ್ತಾನ ಕಳ್ಕೊಂಡ್ವಿ, ಬಾಂಗ್ಲಾ ಕಳ್ಕೊಂಡ್ವಿ. ಈಗ ಪಶ್ಚಿಮ ಬಂಗಾಳನೂ ಹೋಗ್ಲಾಕತ್ತದ, ಕೇರಳನೂ ಹೋಗ್ಲಾಕತ್ತದ, ಕಾಶ್ಮೀರ ಅಂತೂ ಸುಮ್ಮನೆ ನರೇಂದ್ರ ಮೋದಿಯವರು ಆರ್ಟಿಕಲ್ 370 ತೆಗೆದ್ರು ಅಂತ ಹೇಳಿ ನಿಮ್ಗೆಲ್ಲ ತಲೆಯಾಗಿಟ್ಕೋರಿ. ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಏನಾದ್ರೂ ಉಳಿಬೇಕಾದ್ರೆ ಸನಾತನ ಹಿಂದೂ ಧರ್ಮ ಉಳಿದ್ರೆ ಮಾತ್ರ ಸಂವಿಧಾನ ಉಳಿಲಿಕ್ಕೆ ಸಾಧ್ಯತೆ. ಇದನ್ನ ತಲೆಯಾಗಿಟ್ಟು ದಲಿತರಿಗೆ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಯಾವ್ಯಾವ ಬಾಯಿ ಅಂತೇಳಿ, ಭೀಮ ಬಾಯಿ ಅಂತ ಎಂದೂ ಆಗ್ಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವ್ರೇನು ಹೇಳ್ಯಾರಂದ್ರೆ, ಭಾರತ ಪಾಕಿಸ್ತಾನನ ಇಬ್ಬಾಗ ಮಾಡ್ಬೇಕಂತ ನೆಹರು ಗಾಂಧಿ ಏನ್ ಮಾತಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ ಅದನ್ನು ಹೊಡಿಬೇಕಂತ ನಿರ್ಣಯ ಮಾಡಿದಾಗ ಹೇಳ್ತಾರೆ ಬಾಬಾ ಸಾಹೇಬರು, ಒಂದು ವೇಳೆ ಭಾರತವನ್ನು ಇಬ್ಬಾಗ ಮಾಡೋದಾದ್ರೆ, ಅವರೇ ಬರೆದ ಪುಸ್ತಕ, ನಂದೇನು ಇದ್ರಾಗ ನಾನೇನೂ ಸೇರ್ಪಡೆ ಮಾಡಿಲ್ಲ, ಮಾಡೋದಾದ್ರೆ ಭಾರತದಲ್ಲಿರುವಂತ ಮುಸ್ಲಿಮರನ್ನ ಪಾಕಿಸ್ತಾನ ಕಳಿಸ್ಬೇಕು, ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ಸುರಕ್ಷಿತವಾಗಿ ತಗೊಂಡು ಬರಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾಕೆ ನೆನೆಸ್ಬೇಕಂದ್ರೆ ಸತ್ಯವನ್ನೇ ಮಾತಾಡಿದ್ದಾರೆ. ಮುಂದೆ ಏನೇನು ಆಗ್ತದೆ ಭಾರತದಲ್ಲಿ ಅನ್ನೋದು ಅವರು ಅದನ್ನು ಹೇಳ್ಯಾರ. ಒಂದು ವೇಳೆ ನೀವು ಅವ್ರು ಕೊಟ್ಟು ಕಳಿಸ್ಬೇಕಂದ್ರೆ ದಿನ ನಿಮ್ಮ ಮೇಲೆ ಅತ್ಯಾಚಾರ, ಹಿಂಸಾಚಾರ, ಕಲ್ಲೇಟು ತಿನ್ಕೋತಿರ್ಬೇಕಾಗ್ತೈತೆ ಅನ್ನೋ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮನ್ನೊಂದು ದೊಡ್ಡ ತಪ್ಪು ಕಲ್ಪನೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರು ಬರೆದ ವಿಚಾರಗಳನ್ನೇ ನಮ್ಮ ಮುಂದೆ ಇಟ್ಟಿಲ್ಲ. ಅವ್ರನ್ನ ಸೋಲಿಸಿದವರೇ ಅವರೇ. ಇವತ್ತು ಹೇಳ್ತಾರೆ, ಬಹಳ ಆಶ್ಚರ್ಯ ಅನಿಸ್ತೈತಿ. ಬಹಳ ಎಷ್ಟದೇ ನಾವೊಬ್ಬನೇ ರಾಹುಲ್ ಗಾಂಧಿ ಒಬ್ಬನೇ ಮಂಕು ಬುದ್ಧಿವ ಅಂತ ತಿಳ್ಕೊಂಡಿದ್ದೆ. ನಿಮ್ಮ ಜಿಲ್ಲಾದಾಗ ಒಬ್ಬ ಮಂಕು ಬುದ್ಧಿವ ನಾನು. ಏನಪ್ಪಾ ಅಂದ್ರೆ ರಜಾಪುರ ಮುಸಲ್ಮಾನರಲ್ಲ, ಏನು ಬ್ರಾಹ್ಮಣರು ಹಿಂಗಾಯ್ತು. ರಜಾಕರ್ ಯಾರು ಅಂದ್ರ ಎಷ್ಟು ನೋಡ ಅವ್ರಿಗೆ ಅವ್ರ ಹುಟ್ಟಿನ ಮ್ಯಾಗ ಎಷ್ಟು ಪ್ರೀತಿ ಐತಿ. ನಿಮ್ಮ ಹುಟ್ಟಿನ ಮ್ಯಾಗ ಏನು ಪ್ರೀತಿ ಐತೆ ನೀವು ರಾಜ್ಯದಾಗ? ನೀವೆಲ್ಲ ಗಟ್ಟಿ ಆಗಲಿಲ್ಲ, ನಮ್ಮ ದೇಶನೇ ಉಳಿಲಿಲ್ಲ. ನಾವೆಲ್ಲ ಬಹಳ ಜಾಗೃತರಾಗಿ ಇನ್ನು ಇರುವುದೇ ಒಂದು ದಿವಸ ಭಾರತ. ಹಿಂದೂಗಳಿಗೆ ಮತ್ತೆಲ್ಲೆಲ್ಲೆಲ್ಲಿ ಸ್ಥಾನ ಇಲ್ಲ. ನಾವು ಮುಸ್ಲಿಮರೇ ಆಗ್ಬೇಕು. ಯಾಕಂದ್ರೆ ಆತ್ಮಹತ್ಯೆ ಅಂತ ಅವ್ರು ಹೊಡಿತಾರ. ಅವ್ರ ಧರ್ಮನೇ ಹೇಳ್ತಾರ. ಅವ್ರೇನ್ ಹೇಳ್ತಾರ, ಇಡೀ ಅವ್ರ ಧರ್ಮ ಬಿಟ್ಟರೆ ಉಳಿಕಿದವ್ರೆಲ್ಲಾನು ನಾವೆಲ್ಲ ಏನು ಕಾಫೀರರು ಅಂದ್ರೆ ನಾವು. ಅವ್ ಹೇಳ್ತಾನ ಯಾವ ಪಾಕಿಸ್ತಾನದಾಗ ಈಗ ನಾಯಕತ್ವದಲ್ಲ, ಎದುರಿಗೆ ಯಾವ್ದಾದ್ರು ಕಾಫೀರ್ ಬಂದ್ರ ಹೊಡಿರಿ, ಅವ್ನು ಗುಂಡ ಕತ್ತರಿಸಿದ ಹೇಳಿ ಅವ್ರ ಧರ್ಮ ಹೇಳ್ತದ ಹೇಳ್ತಾನೆ. ಮತ್ತೆ ನೀವ್ಯಾಕ ಅಣ್ತಮ್ಮರಂಗ ಬಾಯಿ ಅನ್ಕೊಂಡು ಮೊನ್ನೆ ನಮ್ಮ ಕನ್ನೇರ ಮಠ ಸ್ವಾಮಿಗಳು ಭಾಳ ಚಲೋ ಹೇಳ್ಯಾರ, ಹಿಂದೂ ಮುಸ್ಲಿಂ ಬಾಯಿ ಅನ್ನೋರಿಗೆ ಮೆಟ್ಲು ಹೊಡಿಬೇಕು ಮೊದಲಂತ. ಇದು ಬಿಟ್ಟು ಬಿಡಿರೋದು ಎಂದೂ ಬಾಯಿ ಆಗಕ್ಕೆ ಸಾಧ್ಯ ಇಲ್ಲ. ನಾವು ದಲಿತರು ಹಿಂದುಳಿದವರು ಎಲ್ಲರೂ ಒಂದಾಗಬೇಕು. ನಾವು ಅಸ್ಪೃಶ್ಯತೆಯನ್ನು ಸಂಪೂರ್ಣ ಬಿಡಬೇಕು. ಸಾಮರಸ್ಯವನ್ನು ನಮ್ಮ ಧರ್ಮದಾಗ ನಾವು ತರದೇ ಇದ್ರೆ ನಾವು ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಗುಡಿ ಗುಂಡಾರ ಕಟ್ಟಿದ್ರೇನು, ಮಠ ಕಟ್ಟಿದ್ರೇನು, ಹಿಂದಕ್ಕ ಏನಿಲ್ಲಿ ನಿಮ್ಮಲ್ಲಿ ನಿಜಾಮ್ ಶಾಹಿ, ನಮ್ಮಲ್ಲಿ ಆದಿಲ್ ಶಾಹಿ, ಕುತುಬ್ ಶಾಹಿ, ಬರೀದ್ ಶಾಹಿ. ಅವ್ನು ಹೇಳ್ತಾನವ CM ಇಬ್ರಾಹಿಂ, ಮಂತ್ರಾಲಯ ಮಟ್ಟಕ್ಕೆ ದನ ಕೊಟ್ಟಿರ್ತಾವ ಯಾವ ನಾವಾಗ. ಏನ ಮಗ ಅವ್ರ ಅಪ್ಪ ಗಳಿಸಿಟ್ಟಿದ್ದ ಇಲ್ಲಿ. ನೋಡ್ರಿ ಎಷ್ಟು ಧೈರ್ಯ ಇತ್ತು ಮುಸ್ಲಿಂ ಲೀಡರ್ಗೆ. ಒಬ್ಬರು ಹಿಂದೂ ಲೀಡರ್ ಮಾತಾಡ್ತಾನ ಈ ದೇಶನಾಗ, ಒಬ್ಬರು ಹಿಂದೂ ಲೀಡರ್ ಗಟ್ಟಿಯಾಗಿ. ಕರ್ನಾಟಕದಾಗ ಎಷ್ಟು ಮಂದಿ ಮಾತಾಡ್ತಾರಪ್ಪ, ಕುಯ್ 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 ಕುಯ್.
ಬರೀ ಇಲ್ಲ ಹಂಗೆಲ್ಲ ಮಾತಾಡಬಾರ್ದು, ನಾವೆಲ್ಲ ಸ್ವಲ್ಪ ನಿಮ್ದು ಹಿಂದುತ್ವ ಸ್ವಲ್ಪ ಕಡಿಮೆ ಮಾಡ್ಕೊಡಕ. ನನಗೂ ಹೇಳ್ತಿರ್ತಾರೆ ನಮ್ಮ ದೋಸ್ತರು ಬಿಜೆಪಿಗೆ ಅದಾರಲ್ರಿ ಮಹಾನ್ ನಾಯಕರು. ಇಲ್ಲ ಮನೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹೋಗಿದ್ದೀರಿ 2 ದಿವಸ. ಕಿವ್ಯಾಗ ಸಾಹೇಬ್ರ ಈಗ ಸ್ವಲ್ಪ ಅವ್ರು ಹಾಕ್ತಾರ್ರಿ, ಸ್ವಲ್ಪ ಅವ್ರ ಬಗ್ಗೆ ಮಾತಾಡಿ ಸಾಫ್ಟ್ ಮಾತಾಡಿ. ಎಷ್ಟು ಪರ್ಸೆಂಟೇಜ್ ಹಾಕ್ತಾರಪ್ಪ, ಒಂದು 2% ಬೀಳ್ತಾರೆ, ನಾಚಿಕೆ ಆಗ್ಬಿಟ್ಟು. ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿರಲ್ಲ ಅದನ್ನೇ ನಮ್ಮ ಸಮಾಜದಲ್ಲಿ ಕೊಡ್ರಿ, ಇನ್ನ 10,000 ಹೋಟರಿ ಹೆಚ್ಚಾಗ್ತಾವ. ಬಿಟ್ಟು ಹೋಗಿ ಅವ್ರಿಗೆ ರೊಕ್ಕ ಕೊಡ್ತೀರಿ, ಅವ್ರೇನು ಒಂದು ಹೋಟ್ ಹಾಕಿರ್ತಿಲ್ಲ ಈ ಮಕ್ಕಳಿಗೆ. ಹಿಂಗಾಗಿ ನಾವು ಏನಾಗತ್ತೀವಿ ದಿವಸ ಮಹಾರಾಷ್ಟ್ರದಾಗ ಇವತ್ತು ಬರ್ದಾರೆ ಎಲ್ಲ ನೋಡಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ರಿಸಲ್ಟ್ ಮ್ಯಾಕ್ ಮತ್ತೊಮ್ಮೆ ಮೊಘಲರನ್ನು ಸೋಲಿಸಿದ ಮರಾಠರು ಅಂತ ಬರ್ತಾರೆ. ಮರಾಠರು ಶಿವಾಜಿ ಮಹಾರಾಜರ ನಂತರ ಮತ್ತೆ ಮಹಾರಾಷ್ಟ್ರದಲ್ಲಿ ಈ ಮೊಘಲ ಸಂತತಿ ಅಂದ್ರೆ ಎಲ್ಲರೂ ಶರದ್ ಪವಾರ ಉದ್ಗೋಟ್ ಹಾಕಿ ಹಿಡಿದು ಎಲ್ಲಾ ಸಂತತಿಗೆ ಸೇರ್ಬಿಟ್ಟವ್. ಅಂಥವ್ನ ಹೊಟ್ಟೆಗೆ ಅಂತ ಹುಟ್ಟುಕೊಂಡು ಬಾಳ್ ಠಾಕ್ರೆ ಅಂತ ಹುಲಿ ಇತ್ತು. ಅವನ ಮಗ ಎಷ್ಟು ಅಯೋಗ್ಯ ಹುಟ್ಟಿಬಿಟ್ಟ, ಅವ ಈ ಪೂರ್ತಿ ಹಿಂದುತ್ವನೇ ಬಿಟ್ಟು ಹೋಗ್ಬಿಟ್ಟ. ನೋಡು ಅವ್ರ ಕೈಯಾಗಿರುವಂತ ಒಬ್ಬ ಮನುಷ್ಯ ಏಕನಾಥ್ ಶಿಂದೆ ಗಟ್ಟಿಗೆ ಹಿಂದುತ್ವ ಹಿಡಿದ್ರ ಇವತ್ತು ಇಡೀ ಮಹಾರಾಷ್ಟ್ರದಲ್ಲಿ ಹಿಂದುತ್ವ ಸರ್ಕಾರ ಬಂತು. ಕಾರಣ ಅಲ್ಲಿ ಜನ ಜಾಗೃತಿ ಆದರು. ಈ ವಕಫದ ಇಫೆಕ್ಟ್ ಎಲ್ಲಾಯ್ತಪ್ಪ ಅಂದ್ರೆ ಮಹಾರಾಷ್ಟ್ರದಾಗೂ ಆಯ್ತು. ಅಲ್ಲಿನೂ ಎಲ್ಲ ವಿಡಿಯೋ ಮಾಡಿಬಿಟ್ರಿ. ನಾವೆಲ್ಲ ಕೆಲವೊಂದು ಶ್ರೀಮಂತರ ಅದಾರಲ್ಲ, ಭಾಳ ಚಂದ ಮನಿ ಕಟ್ಟಿರ್ತಾರ, 2 ಮಕ್ಕಳು, ಅಗದಿ ಡೈನಿಂಗ್ ಹಾಲ್, ಫ್ರಿಜ್, ಚಲೋ ಮೊಬೈಲ. ಅವ್ರ ಸಾಬರು ಬಾಗ್ಲ ಹೊಡೆದ್ರು, ಬೆಲ್ ಹೊಡೆದ್ರು, ಒಳಗೆ ಹಾಕ್ಬಿಟ್ರು. ಅವ್ರ ಮನಿ ಎಲ್ಲ ಲೂಟಿ ಮಾಡಿದ್ರು. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಾದ್ಮೇಲೆ ನಾವೇನು ಬರೀ ನಮ್ಗೇನಿಲ್ರಿ, ನಾವು ನಮ್ಮ ಮಕ್ಕಳು ಆರಾಮಿದ್ರೆ ಸಾಕನ್ನುವಂತ ಏನು ಸಂಸ್ಕೃತಿ ನಮ್ಮ ಶ್ರೀಮಂತ ವರ್ಗಕ್ಕೆ ಬಂದೈತಲ್ಲ. ಇವತ್ತೇನಾದರೂ ಈ ದೇಶದಾಗ ಕರ್ನಾಟಕದಾಗ ಹಿಂದುತ್ವ ಪರವಾಗಿ ಗಟ್ಟಿಯಾಗಿ ಧ್ವನಿ ಇದ್ದವ್ರೆ ದಲಿತರು ಹಿಂದುಳಿದವ್ರು. ಇದನ್ನ ನಾವು ತಲೆಯಾಗಿ ಇಟ್ಕೊಂಡ್ರಿ. ನಾವೆಲ್ಲ ಬರೀ ಲೀಡರ್ಗಳಾಗಿ ಅವ್ರಿಗೂ ಸಪೋರ್ಟ್ ಮಾಡಲಾರ್ದಂತ ಪರಿಸ್ಥಿತಿಯಲ್ಲಿ ಇರುವುದರಿಂದಲೇ ಇವತ್ತು ಕರ್ನಾಟಕದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಳ್ಳಿ ನಮ್ಮ ಕೈಯಾಗ 110 ಕೈಯಾಗ ನಮ್ಮ ಎಲ್ಲಾರ ಕೈಯಾಗ ಕೊಳ್ಳಿ 140ಕ್ಕಿಂತ ತಳಕ್ ಬಂದ್ರೆ ನೋಡ ನಾ ಹೇಳಿದ್ದು ಕೇಳ್ತೀವಿ. ನಾ ಯಾರೋ ಮುಖ್ಯಮಂತ್ರಿನೇ ಆಗೋದಿಲ್ಲ. ಯಾವ್ಯಾವ ಕೊಡ್ತಾರ ಅವ ಅಪ್ಪ ನನ್ನ ಮಗ ಮೊಮ್ಮಗ ಇವ್ರದೇ ಹಮಾಲಿ ಮಾಡ್ಕೊತಾರೆ ಎಲ್ಲ ಇವತ್ತು ಬರ್ದಾರೆ, ಭಾಳ ಚಂದ ಬರ್ದಾರ. ಸನ್ಸೆಟ್ SUN ಸನ್ಸೆಟ್ ಅಂದ್ರೆ ಸೂರ್ಯ ಮುಳುಗೋದಂತ, SON ಸನ್ಸೆಟ್ ಅಂತ ಬರ್ದಾರ. ಮಕ್ಕಳನ್ನು ಮುಗಿತತ್ತೇಳಿ ಮ್ಯಾಟ್ ಬರೀ ಮಕ್ಕಳನ್ನೇ ತೊಗೊಂಡು ಬರೋದು. ಒಬ್ಬ ಮಗ MP ಆಗ್ಬೇಕು, ಒಬ್ಬ ಮಗ MLA ಆಗ್ಬೇಕು, ಒಬ್ಬ ಮಗ ಮುಖ್ಯಮಂತ್ರಿ ಆಗ್ಬೇಕು, ಒಬ್ಬ ಕೇಂದ್ರದ ಮಂತ್ರಿ ಆಗ್ಬೇಕು, ಒಬ್ಬ ರಾಜ್ಯ ಅಧ್ಯಕ್ಷ ಆಗ್ಬೇಕು, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬೇಕು. ಬಪ್ಪನೇ ಮಕ್ಕಳೇ ನಾವೆಲ್ಲ ಅವ್ರು ಹಮಾಲಿ ಮಾಡ್ಬೇಕು. ಇದು ಹೇಳ್ಬೇಕು ಕಾರ್ಯಕರ್ತರಿನ, ಸಾಕಿನ ನಾಟಕ ಮಾಡಿ ಬಂದಾಗ್ಲಿ ಜನ ನೀವು ಹೇಳೋದಿಲ್ಲ ಬಿಡು. ನೀವು ಕುಯಿಂಗ್ ಕುಯಿಂಗ್ ಜಿ ಅನ್ಕೊತ ಹೋಗ್ತೀವಿ. ಬರೀ ಯಡಿಯೂರಪ್ಪಾಜಿ ಅಂದ್ರೆ ಇಲ್ಲಿಗೆ ಬಂದೈತೆ ನಮ್ಮ ಮನೆ ಕರ್ನಾಟಕ. ಬಿಡ್ರಿ ನಾವೆಲ್ಲ ಅವೇನಾಗೋಲ್ಲ. ಜನ ಜಾಗೃತಿ ಆಗ್ಯಾರ. ಜನ ಯಾರಿಗೆ ಯಾವಾಗ ಬುದ್ಧಿ ಕಲಿಸ್ಬೇಕು ಏನು ನೋಡ್ರಿ. ನಾನೇ ಹೋಗಿದ್ದೆ ಶಿಗ್ಗಾಂವ್ಗೆ, ಏನೂ ಅನಿಸ್ತಿದ್ದಿಲ್ಲ ವಾತಾವರಣ ನೋಡಿದ್ರೆ. ಪಾಪ ಬೊಮ್ಮಾಯಿ ಇಟ್ಟು ಕೆಲಸ ಮಾಡ್ಯಾರ ಆ ಕ್ಷೇತ್ರದಾಗ್ರಿ. 13,000 ಮನಿ ಕೊಟ್ಟಾರ. ಯಾವ ಕ್ಷೇತ್ರದಾಗ 13,000 ಮನಿ, ಪ್ರತಿಯೊಂದು ಕೆರೆ ತುಂಬ್ಯಾರ. ಆದ್ರೆ ಜನರಿಗೊಮ್ಮೆ ಅವರ ವಿಚಾರಗಳಿಗೆ ಸಮೀಪ ಬರಲಿಲ್ಲ ಅಂದ್ರೆ ಜನ ಬುದ್ಧಿ ಕಲಿಸ್ತಾರ. ಹಿಂದುತ್ವ ಬಹಳ ಕಷ್ಟದಲ್ಲಿದೆ. ಯಾಕಂದ್ರೆ ಬಂಧುಗಳೇ ನಾವೆಲ್ಲ ಒಂದಾಗಬೇಕು. ಇವತ್ತಿನ ಆಂದೋಲನಶ್ರೀಗಳು ಇಂಥ ಒಂದು ಹಳ್ಳಿ ಒಳಗಿಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಮಠಾಧೀಶರು ಕೂಡಿಸಿ ಅವ್ರ ಜಾಗೃತಿ ಬಹಳ ಅವಶ್ಯ ಇದೆ. ಮಠಾಧೀಶರು ಮನಸ್ಸು ಮಾಡಿದ್ರೆ ನಾ ಇಟ್ಟೇ ಮಠಾಧೀಶರಿಗೆ ವಿನಂತಿ ಮಾಡ್ಕೋದು, ಈ 5 ಲಕ್ಷ 10 ಲಕ್ಷ ಫಂಡದ ಸಲುವಾಗಿ ಮಂತ್ರಿಗಳ ಬಳಿ ಹೋಗಬೇಡಿ. ಏನ್ ನಿಮ್ಮ ಮಠಗಳು ಈ ಸರ್ಕಾರದಿಂದ ಎಲ್ಲೂ ಕಟ್ಟಿದ ಮಠ ಅಲ್ಲ. ಇವೆಲ್ಲ ಮಠಗಳು ಕಟ್ಟಿದ ಭಕ್ತರು ಸಾವಿರಾರು ವರ್ಷಗಳಿಂದ ಮಠಗಳು ಕಟ್ಕೊಂಡು ಬಂದು ಮಠಾಗೆ ಏನೋ ತೊಂದರೆ ಆಗಲಿ. ನೀವು ಭಕ್ತರಿಂದಲೇ ಮಠ ಆಗೋದು. ನೀವು ಜಾತ್ಯತೀತ ಆಗ್ಬೇಡ್ರಿ. ನೀವು ಕ್ಯಾಮಿ ಎದಕ್ಕೆ ಹಾಕೊಂಡ್ರಿ ಅಂದ್ರ ನಮ್ಮ ಧರ್ಮ ರಕ್ಷಣೆಗೆ ಹಾಕೊಂಡ್ರಿ. ನೀವು ಈಶ್ವರ ಅಲ್ಲ ತೇರೋ ನಾಮ್ ನಿಮ್ಗೆ ಹಾಕ್ಬೇಕ್ರಿ. ಅದು ಎಲ್ಲ ತಗೊಂಡು
ನಿಮ್ಮನ್ನ ನಾವೆಲ್ಲ ಕೂಡಿಸಿದ್ದು ದೇವರು ಹಿಂದೂ ಸನಾತನ ಧರ್ಮ ರಕ್ಷಣೆಗಾಗಿ. ನಮ್ಮಲ್ಲಿ ಒಂದು 2-3 ಸ್ವಾಮಿಗಳು ಅದಾವ. ಹೆಂಗೆ ಮಾತಾಡ್ತಾರೆ ನೋಡಿಲ್ಲ, ಅವ ಶಾನೆ ಹೇಳಿ ಅಂತ ಅವ ಹೇಳ್ತಾನ, ಲಿಂಗಾಯತರು ಮತ್ತು ಮುಸ್ಲಿಮರು ಸಮಾನ ಅಂತ ಹೆಂಗಾಗ್ತೈತ್ರಿ? ನಾವು ಹಾಕಳ್ತಿರ್ತೀವನ್ರಿ ಲಿಂಗಾಯತರು. ಮುಂದೆ ಸ್ವಂತ ಮಗನ ಲಗ್ನ ಆಗ್ತೀವನ್ರಿ ಲಿಂಗಾಯತರು. ಸಮಾನ ಎದುರಾಗೈತಿ. ಮತ್ತೊಂದು ಧರ್ಮವನ್ನು ಪ್ರೀತಿಸುವುದೇ ಬಸವಣ್ಣನ ಹೇಳ್ಯಾರ, ಮತ್ತೊಂದು ಧರ್ಮವನ್ನು ಪ್ರೀತಿಸುವುದೇ ಪಂಚಪೀಠಗಳು ಹೇಳ್ಯಾವ. ಯಾರು ಕ್ಯಾಮಿ ಸನಾತನ ಧರ್ಮ ಸಂಕೇತ. ವಿಭೂತಿ ಒಬ್ರು ಹಿಂಗೆ ಹಚ್ಕೋತಾರ, ಹಿಂಗೆ ಅಡ್ಡ ಹಚ್ಕೋತೀವಿ. ನಮ್ಗೆ ಹೆಂಗೆ ಬೇಕು ತಮಿಳ್ನಾಡ್ದಾಗ ಹೋದ್ರೆ ಇಲ್ಲೇ ಹಚ್ಕೋತಾರ ಅವ್ರು ಇಷ್ಟೇ. ಒಟ್ಟು ವಿಭೂತಿ ಎದ್ರದವು ನಾಯಿದು ಹಂದಿದಂತ್ರಲ್ಲ, ಆಕಳದೇ ಇಲ್ಲ. ಯಾಕಂದ್ರೆ ನನ್ನ ಬಲ್ಲಿನೂ 1000 ಆಕಳದವು. ನಾನು ದಿನ ವಿಭೂತಿ ದಿನ 1000-1500 ನಾವೇ ನಮ್ಮಲ್ಲಿ ತಯಾರಾಗ್ತಾವ. ಕುಂಕುಮ, ವಿಭೂತಿ, ಕರ್ಪೂರ. ಒಬ್ಬ ಸ್ವಾಮಿ ಹೇಳ್ತಾನ, ಅವ ಇನ್ನೊಬ್ಬ ಅದಾನ ಈ ಕಡೆ ಬೆಳಗಾವ್ ಕಡೆ, ಅವಂದು ಒಂದು ಬೇರೆನೆ. ಇಂಥವನಿಗೆ ಹೋಗಿ ಕಾಲು ಮುಗಿಬೇಡ್ರಿ ಮ್ಯಾಗ. ಅವ್ರು ಗೊತ್ತಾಗ ಶಾಕ್ ಆಗುತ್ತೆ. ಯಾರೂ ಬರಲ್ಲಾಗ್ಯಾರ ಮಠಕ್ಕೆ, ನಮ್ಮ ಪ್ರವಚನಕ್ಕೂ ಯಾರು ಕರೆಯಲ್ಲಾಗ್ಯಾರ ಅಂದಾಗ ಮಾತ್ರ ಧರ್ಮ ಹಿಡಿತದೆ. ನೀವು ಎಲ್ಲರ ಬಸವಣ್ಣ ಏನೋ ಹೇಳಿಲ್ಲ ಹಂಗ. ಬಸವಣ್ಣವನ್ನ ಕಮ್ಯುನಿಸ್ಟ್ ಲೀಡರ್ ಮಾಡ್ದಂಗೆ ಮಾಡಿಬಿಟ್ಟಾರೆ. ಕಾಮ್ರೇಡ್ ಮಾಡ್ಯಾರ, ಕಾಮ್ರೇಡ್ ಬಸವಣ್ಣ ಆದಂಗ ಆಗ್ಯಾರ. ಯಾವಾಗ ನೋಡಿ ಧರ್ಮದಾಗ ಹೆಂಗೆ ಸೇರ್ತಾರ ಇವ್ರು. ಕೆಲವು ಮಂದಿ ಕಮ್ಯುನಿಸ್ಟ್ ವಿಚಾರಧಾರಿಗಳು ಅಂತ. ಏನೋ ಒಬ್ಬ ಅಲ್ಲೇ ಮಹಿಷಾಸುರನ ಕಾರ್ಯಕ್ರಮ, ಅಲ್ಲೇ ಒಬ್ಬ ಸ್ವಾಮಿ ಏನೇನು ಮಾತಾಡ್ತಾರೆ ಅಲ್ಲಿ ಇದ್ರ ಮುಂದೆ. ಇವ್ರು ಹಾಕೊಂಡು ಕ್ಯಾಮಿ ಹಾಕೊಳ್ಳಾರ್ದ ಹಸಿರು ಹಾಕೋರಪ್ಪ. ಹಸಿರು ಹಾಕೊಂಡು ಬೇಕಂತ ಹೊಗಳ್ಕೊತ ಹೋಗ್ರಿ. ಅದು ಕ್ಯಾಮಿ ಹಾಕೊಂಡ್ರೆ ಇದು ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಅದು ಲಿಂಗಾಯತರೇ ವೀರ ಶೈವರೇ ಅಲ್ರಿ. ನಾವು ಯಾರೂ ಜಗಳ ಆಡೋದು ಬೇಡ. ನಾವು ಬರೀ ನಮ್ಮ ಆ ಮಟ್ಟಕ್ಕೆ ನಾವು ಟೀಕೆ ಮಾಡೋದು. ನಮ್ಮ ಅವರ ಸಂಪ್ರದಾಯಕ್ಕೆ ಅವ್ರ ಟೀಕೆ. ನೀವು ನೋಡ್ರಿ, ನಿಮ್ಗೆ ಹೋಗುದಾಗಿ ಮನಸ್ಸಿಲ್ಲ ಅಂತ ಬಿಡ್ರಿ. ಬಸವಣ್ಣ ಭಾಳ ಚಲೋ ಅನ್ಸಲ್ಲ, ಬಸವಣ್ಣನ ಬ್ಯಾನ್ ಹತ್ರಿ. ಪಂಚಪೀಠ ಚಲೋ ಅನ್ಸಲ್ಲ, ಪಂಚಪೀಠಕ್ಕೆ ಬ್ಯಾನ್ ಹತ್ರಿ. ಇವೆರಡೂ ಬಿಟ್ಟು ನಮ್ಮಲ್ಲೇ ಬಹಳ ಬುದ್ಧಿವಂತರೊಮ್ಮೆ ಈಗ ಬರ್ಬೇಕಪ್ಪ ಬಸವಣ್ಣನ ಭಾಳ ದೊಡ್ಡ ಫಾಲೋವರ್, ಭಾಳ ದೊಡ್ಡ ಭಾಷಣ ಹೊಡಿತಾರ. ಈಶ್ವರ ಕಂಡ್ರೆ ಪಂಡ್ರೆ ಅದು ಹೋಗಿ ಅದು ಬಸವಣ್ಣ ಶಿವಾನುಭವಂಟಪ್ಪ ಮುಕ್ತ ಮಾಡಬೇಕು, ಅವನೇ ಮಂತ್ರಿ ಇದಾನಲ್ಲ ಉಸ್ತುವಾರಿ ಇಲ್ಲ. ಇವತ್ತ ಏನಾಗಿದೆ, ಈ ವೀರಶೈವ ಮಹಾಸಭಾ ಅನ್ನೋಂಥದ್ದನ್ನು ಇವ್ರು 3 ಮಂದಿ 3 ಕುಟುಂಬಗಳು ಹಿಡ್ಕೊಂಡು ಕೂತ್ಬಿಟ್ಟಾವ. ಅವ್ರು ಏನದ, ಅವರು ಬಯಗಟ್ಟೆದಾಗ ಇಡೀ ಲಿಂಗಾಯತರು ನಮ್ಮ ಕಡೆ ಅದಾರ. ಅದಕ್ಕೆ ನಾವು ಮುಖ್ಯಮಂತ್ರಿ ಮಾಡ್ರಿ, ಉಪ ಮುಖ್ಯಮಂತ್ರಿ ಮಾಡ್ರಿ, ಮಂತ್ರಿ ಮಾಡ್ರಿ, MLA ಟಿಕೆಟ್ ಕೊಡ್ರಿ. ನೀವು ಲಿಂಗಾಯತರಿಗೆ ವೀರಶೈವರಿಗೆ ಏನ್ ಮಾಡ್ರಿ? ಏನೂ ಇಲ್ಲ. ನಿಮ್ಮ ಕೊಡುಗೆ ಏನು? ವೀರಶೈವ ಮಹಾಸಭಾದ್ದು ದೊಡ್ಡದೊಂದು ಬೆಂಗಳೂರಿನ ಒಂದು ಇದು ಕಟ್ಟಿವಿ, ಒಂದು ಸಭಾ ಮಾಡ್ತೀರಿ, ಮುಖ್ಯಮಂತ್ರಿಗಳಲ್ಲಿ ಹೋಗ್ತೀರಿ, ಒಂದು ಮನವಿ ಪತ್ರ ಕೊಡ್ತೀರಿ. ಯಾವ್ದಾರ ಮೀಸಲಾತಿ ಕೇಳಿದ್ರೆ, ಯಾವ್ದಾರ ಸಮಾಜಕ್ಕೆ ಮೀಸಲಾತಿ ಸಲ ಏನಾದ್ರೆ ವೀರಶೈವ ಲಿಂಗಾಯತನ ಮತ್ತು OBCಗೆ ಸೇರಿಸೋದಕ್ಕೆ ಒಮ್ಮೆಲೆ ಈ ಸರ್ಕಾರನಾಗ ನಮ್ಮ ಮನೆ ಹೇಳಿದೆ ಅಲ್ರಿ, ನೀವು ಕೊಡುದಿಲ್ಲ. ಬರೀ ಕ್ಯಾಬಿನೆಟ್ನಾಗ ಲಿಂಗಾಯತರಿಗೆ, ವೀರಶೈವ ಲಿಂಗಾಯತರಿಗೆ OBC ಕೊಡ್ಬೇಕಂತ ಸೆಂಟ್ರಲ್ಗೆ ಒಂದು ರಿಕಮೆಂಡ್ ಮಾಡ್ಲಾಗ್ತಾ ಇರಲಿಲ್ಲ. ಇವರು ವೀರಶೈವ ಮಹಾಸಭಾ ಕಟ್ಕೊಂಡು ಇವರು ಆಟ ಆಡ್ತಾರೆ. ಹಿಂಗಾಗಿ ಬಂಧುಗಳೇ, ಇವರೆಲ್ಲರಿಂದ ಮುಕ್ತಾಗಿ ಯಾರು ಸನಾತನ ಧರ್ಮವನ್ನ ಗೌರವಿಸ್ತಾರೆ, ಯಾರು ಸನಾತನ ಧರ್ಮದ ಪರ ಗಟ್ಟಿ ನಿಲ್ತಾರೆ ಅಂತ ಸ್ವಾಮಿಗಳಿಗೆ ಅಟ್ಟೆ ಕಾಲು ಮುಗಿರಿ, ಅಂತ ರಾಜಕಾರಣಿಗೆ ಅಟ್ಟೆ ಏನು ಮ್ಯಾಗ ಊರಾಗ ಬಚ್ಕೊಡ್ರಿ. ನಾಳೆ ವಕಫ್ ಏನಾರೇ ಕಾನೂನು ಪಾಸ್ ಆಗಲಿಲ್ಲ ಅನ್ನೋದು ತಿಳ್ಕೊರಿ. ಎಷ್ಟು ವಿರೋಧ ಮಾಡ್ಲಕತ್ತಾರ ನೋಡ್ರಿ. ಮೊನ್ನೆ ಅವರು ದಿಲ್ಲಿಯಲ್ಲಿ ಇಂದಿರಾ ಗಾಂಧಿ ಇದರಲ್ಲಿ 5 ಲಕ್ಷ ಮುಸ್ಲಿಮರು ಕೂಡಿ ನಿತೀಶ್ ಕುಮಾರ್ಗೆ ಮತ್ತು ಚಂದ್ರಬಾಬು ನಾಯ್ಡುಗೆ ಎಚ್ಚರಿಕೆ ಕೊಡ್ತಾರೆ. ಒಂದು ವೇಳೆ ವಕಫ್ಗೆ ನೀವು ಬೆಂಬಲ ಕೊಟ್ಟರೆ ನಿಮ್ಮ ಪಾಟ್ನಾದಲ್ಲಿ ಮತ್ತು ಈ ಆಂಧ್ರದಲ್ಲಿ ಯಾವ ಅಲ್ಲಿ ನಾವು ದೊಡ್ಡ ಸಭೆ ಮಾಡ್ತೇವೆ. ಇವತ್ತು ನಾವು ಹೇಳಿದ್ವಿ, ನಾನು ಒಂದು ವೇಳೆ ವಕಫ್ಗೆ ನೀವೇನಾದ್ರು ಬೆಂಗಳೂರಿನಾಗ ಸಭೆ ಮಾಡಿದ್ರಿ, ನೀವು 5 ಲಕ್ಷ ಮಂದಿ ಕೊಡ್ಸಿದ್ರೆ ನಾವು 25 ಲಕ್ಷ ಮಂದಿ ಹಿಂದೂ ಸಾಕತ್ತನ್ನ ತೋರಿಸ್ತೀವಿ. ಅವತ್ತು ಬಿಜಾಪುರನ ನಾವು ಹೋರಾಟ ಪ್ರಾರಂಭ ಮಾಡದೇ ಇದ್ದಿದ್ರೆ ಇವತ್ತು ಯಾರೂ ವಕಫ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ವಕಫ್ ಅನ್ನೋದು ನಮ್ಮ ದೇಶವನ್ನ ಇಸ್ಲಾಮೀಕರಣ ಮಾಡೋ ಮೊದಲ ಹೆಜ್ಜೆ ಅಲ್ರಿ. ನೀವೆಲ್ಲ ಹೊಲ ಮನಿಗಳು ಹೋದ್ಮ್ಯಾಗ ಏನ್ ಮಾಡೋರಿದ್ದೇನು ವಿಚಾರ ಮಾಡ್ರಿ. ನಾವು ಅಷ್ಟು ಪ್ರತಿಭಟನೆ ಮಾಡಿರೋದು ಬ್ರೇಕ್ ಹಾಕ್ಯಾರ ಸಿದ್ದರಾಮಯ್ಯ. ಇಲ್ಲಾಂದ್ರೆ ಅವ್ನು ನೋಡಿದ್ರಲ್ಲ 3 ಫೂಟ್ 3 ಇಂಚ್ ನಾವು
ಹೆಂಗ್ ತೋರಿಸ್ತಿದ್ದಾವ ಏನು ಫೋಟೋ ಏ ಐಸಾ ಏನ್ರ ಏನೋ ತರಲ ಸ್ಮಶಾನಕ कब्रस्तान ऐसा हराम करते इस शैतान को ऐसा ये होना ನೋಡೋಣ ತಿಂಡಿ ಆಗ್ತೈತಿ ನೋಡೋಣ ನಾವು ಸೈತಾನತ್ತ ತೋರಿಸ್ತೀವಿ ಬಾ ಇನ್ನೊಂದು ಬಿಜಾಪುರಕ್ಕೆ ಬಾ ನಾವು ಸೈತಾನ ಮೊನ್ನೆ ಹಾವೇರಿಗೆ ಗಜ್ ಬಿಟ್ಟಾರಲ್ಲಿ ಪೊಲೀಸರು ಸೆಕ್ಯೂರಿಟಿಯಾಗಿ ವ್ಯಾನ್ದಾಗ ಹೋಗ್ಯ ನಮ್ಮ ಮಂತ್ರಿ ನಮ್ಮನ್ನು ಒಯ್ಬೇಕು ಪೊಲೀಸರು ಯಾಕಂದ್ರೆ ನಮ್ಮ ಮ್ಯಾಗ ಕೇಸ್ ಹಾಕಿರ್ತಾರ ಅವನು ಮಂತ್ರಿನೇ ಅದ್ರಾಗ ಹಾಕೊಂಡು ಹೋಗ್ಯಾರ ಇನ್ನು ಎಲ್ಲಿಯೂ ಅಟ್ಯಾಚ್ ಕೊಡುದಿಲ್ಲ ಬರ್ಲ ಯಾಕಂದ್ರೆ ಅವ್ ಹೇಳ್ತಾನೆ 1,11,000 ಎಕರೆ ಕರ್ನಾಟಕದಾಗಿದೆ ಬಿಜಾಪುರನಾಗ ಮೊದಲು 11,000 ಮುಂದಾಗ ಈಗ 16,000 ಆಯ್ತು ಕಲಬುರಗಿ ಒಳಗೆ ಕೇಳ್ಯಾರಪ್ಪ ಈಗ 17,000 ಎಕರೆ ಅಲ್ಲಿ ನಿನ್ನೆ ಬಿದರ್ದಾಗ ಕೇಳಿದಾರೆ ನಾ 13,500 ಎಕರೆ ಆತ್ರಿ ಮತ್ ಇದೇ 4-5 ಲಕ್ಷ ಎಕರೆ ಆಯ್ತು 31 ತಾಲೂಕ ರೀ 10,000 ಹೇಳ್ರಿ ಅವರೇಜ್ 3,10,000 ಆಯ್ತಲ್ಲ 105 ಕೇಸು ಹಾ ರೈತರದ್ರಿ ಮಠ ನಮ್ಮಲ್ಲಿ ಒಂದು ಸಣ್ಣ ಮಠ ಇದ್ರಾಗ ಇಲ್ಲೇ ಯರಗಲ್ BK ಶಂಕರ ಮಠ ಅಂತೇಳಿ ಆ ಪಾಪ ಮುಕ್ತ ಸ್ವಾಮಿಗಳು ಅವ್ರಿಗೆ ಗೊತ್ತೇ ಇಲ್ಲ 2018ರಾಗ ಅವ್ರು ಅವತ್ತು ಹಿಡಿದು ಇಲ್ಲಿ ತರ ಉತ್ತಾರಿನ ತೆಗದಲ್ರಿ ಮಾನ್ಯ ನಾವು ಜಾಗೃತಿ ಬಿಜಾಪುರನಾಗ ಮಾಡದ್ಮಾಗ ಹೋಗಿ ಉತ್ತಾರಿ ತೆಗಿತಾರ್ರಿ ಕರ್ನಾಟಕ ವಕಫ್ ಮಂಡಳಿ ಸುನ್ನಿ ಬೆಂಗಳೂರು ಗಾಬರಾಗಿ 18ರಾಗ ಆಗೈತ್ರ ಪಾಪ ಅವ್ರು ಬಂದಿದ್ರು ವಿರಕ್ತ ಮಠ ಸಿಂದಗಿ ಒಳಗೆ ಇಲ್ಲಿ ಚಿಂಚೋಳೆಗನೋ ಒಂದು ಮಠ ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ಅವರು ಎಂಟ್ರಿ ಹೆಂಗ್ ಮಾಡ್ಲಕತ್ತಾರ ನೋಡ್ರಿ ಈಗ ನಮ್ಮ ಹಕ್ಕು ನಮ್ಮ ಭೂಮಿಯಲ್ಲಿ ನಮ್ದೇ ಭೂಮಿ ಐತಿ ಅದಕ್ಕೇನ ಹಕ್ಕು ಸಾಧಿಸೋದೈತಿ ಅವ್ರಿಗೆ ಡೈರೆಕ್ಟ್ ಇದೇ ಹೇಳೋದಿದೆ ನಾ ಹೇಳಿದ್ದೇನೆ ನಮ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಒಂದು ಟ್ರಿಬ್ಯುನಲ್ ಆಗ್ತೈತಿ ವಕಫ್ದಾಗ ಏನಪ್ಪಾ ಅಂದ್ರೆ ಈಗ ಇದು ನಿಮ್ಮ ಹೊಲ ತನ್ನೋದು ನಾವೇ ಪ್ರೂಫ್ ಮಾಡ್ಬೇಕತ್ತ ಅವ್ರು ಮುಂದೋಗಿ ಅವ್ರು ನೋಟಿಸ್ ಕೊಟ್ಟು ಬಿಡ್ತಾರೆ ಇದು ಚಂದ ಕಾಣಿಸ್ತಲ್ರಿ ಇದು ವಕಫ್ ಹಾಕೊಂಡ್ಬಿಡಿ ಸರ್ವೆ ನಂಬರ್ ಪೂರ್ತಿ ಸರ್ವೆ ನಂಬರೇ ವಕಫ್ ಅವ್ ಬರ್ಕೊಂಡು ಹೋಗ್ಬಿಡ್ತಾನೆ ಅದ್ರದ್ದು ಟ್ರಿಬ್ಯುನಲ್ ಅವ ಜಡ್ಜ್ ಸಾಬ್ ಅಲ್ಲಿ ವಕೀಲ ಸಾಬ್ CEO ಸಾಬ್ ಪ್ಯೂನ್ ಸಾಬ್ ಎಲ್ಲಾ ಸಾಬ್ರ ಮುಂದೆ ನಮ್ಮ ರೈತ ಹೋಗಿ ಕೈ ಕುಟ್ಕೊಂಡು ನಮ್ಮ ಮುತ್ಯ ತಗೊಂಡಿದ್ರಿ ನಮ್ಮ ಮುತ್ಯದಿಂದ ಬಂದೈತ್ರಿ ತಾಮ್ರ ತಗಡಿ ಇಟ್ಕೊಂಡು ಕೂತಿರ್ತಾರೆ ಎಲ್ಲಾರು ಹಿಂದಿನ ಈಗ ಅದನ್ನು ಪ್ರೂಫ್ ಮಾಡ್ಬೇಕಂತ ನಾವು ನಾಂದೆ ಇದೇನು ವಿಚಿತ್ರ ಅಲ್ಲ ಅದಕ್ಕೆ ಟ್ರಿಬ್ಯುನಲ್ ಅವತ್ತು ಕೋರ್ಟಿಗೆ ಹೋಗ್ಲಾಕ್ ಬರುದಿಲ್ಲ ಬರೀ AC ಬಲಿ ಇಲ್ಲ DC ಇಲ್ಲ ಹೈಕೋರ್ಟ್ ಇಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಇಲ್ಲ ಅಲ್ಲಿ ಹೋಗ್ಬೇಕು ಅವ್ರ ಮುಂದೆ ತುಡುಗರ ಮುಂದೆ ಹೋಗಿ ನ್ಯಾಯ ಕೇಳಿದ್ರೆ ತುಡುಗ್ರಿ ಅಂತ ಕೊಡ್ತಾರ ಇದನ್ನ ನೀವೆಲ್ಲ ಗಂಭೀರವಾಗಿ ಬರೀ ಜೈ ಜೈ ಅನ್ನೋದ್ರಿಂದ ಏನೂ ಆಗೋದಿಲ್ಲ ನಾವು ಹೆಂಗ ಒಕ್ಕಟ್ಟಾಗ್ಬೇಕಂದ್ರೆ ಎಲ್ಲ ಒಂದೇ ಒಂದು ಶಕ್ತಿ ನಮ್ಗಿರೋದು ಇವತ್ತು ನೋಡ್ರಿ ಕಾಶ್ಮೀರದಲ್ಲಿ ನಮ್ಮ ದಲಿತರಿಗೆ ಮತದ MLA MP ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ಸರ್ಕಾರಿ ನೌಕರದಾರ ಸಹ SC ST ಜನಾಂಗದವರು ಆಗ್ಲಿಕ್ಕೆ ರಿಸರ್ವೇಶನ್ ಇರಲಿಲ್ಲ ಇದು ಯಾರಿಗೂ ಗುರ್ತೇ ಇಲ್ಲ ಅದಕ್ಕೆ ಅಂಬೇಡ್ಕರ್ ವಿರೋಧ ಮಾಡಿದ್ರು ಆರ್ಟಿಕಲ್ 370 ಕೊಡ್ಲಕ್ಕೆ ಅವ್ರು ವಿರೋಧ ಮಾಡಿದ್ರ ಈ ಶೇಖ್ ಅಬ್ದುಲ್ಲಾ ನೀರೊಂದು ದೋಸ್ತಿ ಅವ್ರಿಬ್ರು ಹೆಂಗ್ ದೋಸ್ತಿ ಅದಾನಂದ್ರ ಈಗ ನೋಡ್ರಿ ಉಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿ ಒಂದೇ ಟೈಪ್ ಕಾಣಿಸ್ತಾರಿಲ್ಲ ಮುಖ ಒಂದೇ ಅದಾವ ಇಲ್ಲ ಆ ಉಮರ್ ಅಬ್ದುಲ್ಲಾ ಅಪ್ಪ ನೋಡ್ರಿ ನೆಹರು ಅವ ಒಂದೇ ಕಾಣಿಸ್ತಾರಿಲ್ಲ ಇವರಿಬ್ರು ಕೂಡಿ ಏನ್ ಮಾಡಿದ್ರು 370 ಅಂದ್ರು ದಲಿತರಿಗೆ ಸರ್ಕಾರಿ ನೌಕರರಿಲ್ಲ ಚುನಾವಣೆ ಪಂಚಾಯತಿ JDP ಮುನ್ಸಿಪಾಲಿಟಿ MLA MP ರಿಸರ್ವೇಶನ್ ಇಲ್ಲ ಎಲ್ಲ ಅವರೇ ನೋಡ್ರಿ ನಾನು ಹೇಳಿದ್ರು ಮೊನ್ನೆ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ ಅಲ್ಲಿ ಅವ್ರ ಮಂದಿಗೆ ಮುನ್ಸಿಪಾಲಿಟಿ ಕಸ ಹುಡುಗರು ನೌಕರಿ ಅವ್ರಿಗೆ ಅವ್ರು 25, 30, 40 ಸಾವಿರ ಪಗಾರ ಅವ್ರಿಗೆ ನಮ್ಮ ದಲಿತರಿಗೆ ಅಲ್ಲಿರುವಂತ ದಲಿತರಿಗೆ 5-6 ಸಾವಿರ ರೂಪಾಯಿ ಕೊಟ್ಟು ಅವ್ರು ಅಸಿಸ್ಟೆಂಟ್ ಇಟ್ಟಿರ್ತಾರೆ ಕಸ ಹುಡುಗರು ನಮ್ಮ ಮಂದಿ ಪಗಾರ ಎಷ್ಟು ತಗೋತಾನ್ರಿ 30-35 ಸಾವಿರ ಈ ಪಾಪ ಕಸ ಹುಡುಗನಿಗೆ ಎಷ್ಟು ಬರ್ತದ್ರೆ 5-6 ಸಾವಿರ ರೂಪಾಯಿ ಇವತ್ತ ಆರ್ಟಿಕಲ್ 370 370 ವಿಧಿ ತೆಗೆದ್ರಿಂದ ಜಮ್ಮು ಕಾಶ್ಮೀರದಲ್ಲಿ 5 ಮಂದಿ SC MLAಗಳು ಆರಿಸಿ ಬರ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅಂತಂದ್ರೆ ಯಾರು ನೆನಪಾಗ ಇವತ್ತು ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಬಂತು ಗ್ರಾಮ ಪಂಚಾಯತಿಯಲ್ಲಿ ಮೀಸಲಾತಿ ಬಂತು ಮೊದಲ ಬಾರಿಗೆ ಸ್ವತಂತ್ರ ಭಾರತದ ನಂತರ ಮೊದಲ ಬಾರಿಗೆ ಭಾರತದ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮೊದಲು ಭಾರತದ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರ್ಲಿಲ್ಲ ಅವ್ರದೇ ಆದಂತ
ಸಂವಿಧಾನ ಬೇರೆ ಇತ್ತು. ಅವಾಗಿನಿಂದಲೂ ನಮ್ಮೆಲ್ಲ ಹಿಂದಿನ ಹಿರಿಯರು ಹೇಳ್ತಿದ್ರು, ಏಕ ದೇಶ ಮೇ ದೋ ನಿಶಾನ್, ದೋ ಸಂವಿಧಾನ, ದೋ ಪ್ರಧಾನ್, ನೈ ಚಲೇಗ ಚಲೇಗ ಅಂದ್ರೆ ಅವಾಗ ಪ್ರಧಾನಮಂತ್ರಿ ಒಂದು ಬೇರೆ ಇತ್ತು. ಅದಕ್ಕೊಂದು ಪ್ರಧಾನಮಂತ್ರಿ, ಈಗ ಪಾಕಿಸ್ತಾನ ನೋಡ್ರಿ ಒಬ್ಬ ಪ್ರಧಾನಮಂತ್ರಿ ಬೇರೆನೇ ಅದಾನ. ಪಾಕ್ ಆಕ್ಯುಪೈಡ್ ಪಾಕಿಸ್ತಾನ ಏನಿದಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅದಕ್ಕೆ ಪ್ರಧಾನಮಂತ್ರಿ ಬೇರೆ, ಅದಕ್ಕೆ ಸಂವಿಧಾನ ಬೇರೆ. ಇದನ್ನೆಲ್ಲ ಒಕ್ಕಟ್ಟು ಇವತ್ತು ಮಾಡ್ಯಾರ. ನಾವು ಇವತ್ತಿನ ಆಂದೋಲನ ಶ್ರೀಗಳು ನೇತೃತ್ವದಲ್ಲಿ ಮೊನ್ನೆ ಕಲಬುರಗಿಯಲ್ಲಿ ಅನ್ನೋ ವಕಫ್ ಇದು ಆಗಿದೆ. ಮುಂದಿನ ದಿವಸಗಳು ನಾಳೆ ನಾಡ್ದ 26ನೇ ತಾರೀಕಿಗೆ ನಾವು ಕಲಬುರಗಿ ನಮ್ಮ ಟೀಮ್ ಬರ್ತಾ ಇದೆ. ನಾವೆಲ್ಲ ಕಡೆದು ಮಾಹಿತಿ ತಗೊಂಡು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಏನದ ಜಗದಾಂಬಿಕಾ ಪಾಲ್ ಬಿಜಾಪುರಕ್ಕೆ ಬಂದಿದ್ರು. ಅವ್ರು ಹೇಳಿದ್ರು, ಮೊದಲ ಹೋರಾಟ ಇದು ಇಡೀ ದೇಶದಲ್ಲಿ ಎಲ್ಲಿಯೂ ವಕಫ್ ಹೋರಾಟ ಆಗಿರಲಿಲ್ಲ, ಇದು ಬಿಜಾಪುರದಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ನಾವು ಅಡ್ಡಾಡಿ ನಿಮ್ಮ ಮುಂದಿನ ಭವಿಷ್ಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಅಡ್ಡಾಡ್ತಾ ಇದ್ದೀವಿ ಬಂಧುಗಳೇ. ಇವತ್ತು ಈ ಮಟ್ಟದ ಕಾರ್ಯಕ್ರಮ ಒಂದೇನೆ ಬರಬೇಕಾಗಿತ್ತು. ನಾನು ಅವತ್ತು ಬೆಂಗಳೂರಿನಲ್ಲಿ ವಕಫ್ ಸಲುವಾಗಿ ನಾವೆಲ್ಲ ಕೂಡಿ ಇಡೀ ರಾಜ್ಯದ ಪ್ರವಾಸ ಮಾಡಬೇಕಂತೇಳಿ ಒಂದು ಸಭೆ ಕರೆದಿದ್ದೀವಿ. ಅವತ್ತು ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ನಾವು ತಪ್ಪಿಸಬಾರ್ದು. ಕಡೆಗೆ ಕಾರ್ಯಕ್ರಮ ಮುಗಿದ್ರೆ ಎಲ್ಲ ಗುರುಗಳನ್ನ ಭೇಟಿಯಾಗಿ ಆಶೀರ್ವಾದ ತಗೊಂಡು, ಯಾಕಂದ್ರೆ ನಾಳೆ ಹಿಡಿದು ನಮ್ದು ಕಾರ್ಯಕ್ರಮ ಚಾಲು ಐತಿ. ಎಲ್ಲೆಲ್ಲಿ ಸಾಧ್ಯದ ಮಠಾಧೀಶರು ಈ ಹೋರಾಟ ಪಕ್ಷಾತೀತ ಐತಿ, ನೀವು ಬಂದಿದ್ದು ಅಲ್ಲೆಲ್ಲಿ ಭಾಗವಹಿಸಿ ನೀವು ಕಲಬುರಗಿಯಾಗಿ ನಿನ್ನೆ ಮಾಡಿದ್ದು ನೋಡಿಬಿಟ್ರೆ ಹೊಸ ಒಂದು ಅಧ್ಯಾಯವನ್ನ ಕಲಬುರಗಿಯಲ್ಲಿ ಬರ್ದಾರ. ನಮ್ಮ ಜನ ಹೊರಗೆ ಬಿದ್ದಾರ. ನಮ್ಮ ಜನ ಜಾಗೃತ ಮಠಾಧೀಶರು ನೋಡ್ರಿ, ಬಿಜಾಪುರನಾಗ ಮಾಡಿದಾಗ 150 ಮಂದಿ ಮಠಾಧೀಶರು ಬಂದರು. ಅವ್ರು ಬಂದಿದ್ದಕ್ಕೆ ಕೆಲವೊಂದು ಕೊಂಕ ಮಾತಾಡಿದ್ರು. ಬಸವಣ್ಣನ ವಿರೋಧಿಗಳ ಸಂಘಟನೆಗೆ ಹೋಗಿದ್ದೀರಾ ಅಂತ ಏನೇನು ಈ ಬಸವಣ್ಣನ ಹೆಸರು ಹೇಳ್ಕೊಂಡು ಕೆಲವು ಮಂದಿ ಅದೊಂದು ವ್ಯಾಪಾರ ನಡೆಸಿಬಿಟ್ಟಾರ. ಒಟ್ಟ ಬಸವಣ್ಣ ಪಾಪ ಏನೂ ಹೇಳೇ ಇಲ್ಲ. ಏನು ಹೇಳಂದ್ರೆ ಹಿಂದೂ ವಿರುದ್ಧ ಮಾಡ್ರಪ್ಪ ಎಲ್ಲರೇ ಏನಾರ ಐತಲ್ಲ. ಅದಕ್ಕೆ ಅವೆಲ್ಲ ಬಿಟ್ಬಿಡ್ರಿ. ಅಂಥವ್ರು ಬಿಟ್ಟು ಎಲ್ಲಾ ಮಠಾಧೀಶರು ಸ್ವಯಂ ಪ್ರೇರಣೆದ ಯಾರು ಕರೀಬೇಕಾಗಿಲ್ರಿ. ಹಿಂದುತ್ವದ ಒಂದು ಕರೆ ಬತ್ತಂದ್ರ ನೋಡ್ರಿ, ಅಲ್ಲಿ ಉತ್ತರ ಭಾರತನಾಗ ಯಾವ ಸ್ವಾಮೀಜಿ ಇರೋರು ಬಾಗೇಶ್ವರ ಧಾಮ್ನವರು ಒಂದು ದೊಡ್ಡ ಪಾದಯಾತ್ರೆ ನಡೆಸ್ಯಾರ. ಅವ್ರು ಏನು ಎಲ್ಲ ಸಂದೇಶ ಎಲ್ಲ ಮಠಾಧೀಶರು ಅಲ್ಲಿ ಸಂತರಿಗೆ ಸಂದೇಶ ಕೊಡ್ಲಾಕತ್ತಾರಂದ್ರೆ ನಾವೆಲ್ಲ ಹಿಂದೂಗಳು ಬಂದು ಇನ್ಮ್ಯಾಗ ನಾವು ಬಾಯಿ ಆಗೋದು, ಮತ್ತೊಬ್ಬರು ಬಾಯಿ ಮಾಡ್ಕೋಬೇಡ್ರಿ. ಬಾಯಿ ಅಂತ ನೀವು ಹಂಗ್ರ ತಿಳ್ಕೊರಿ. ಕನ್ನೇರ ಮಠದವ್ರದು ಹೇಳಲ್ಲ, ಮೆಟ್ಲು ಹೊಡಿಬೇಕಂತೇಳಿ ಅದೇ ಕಾರ್ಯಕ್ರಮನೇ. ಬಾಯಿ ಎಲ್ಲಿ ಆಗ್ಬೇಕು? ದಲಿತರು ನಮ್ಮ ಮನೆಗೆ ಕರೆಸ್ರಿ, ನಾವು ಅವ್ರ ಮನೆಗೆ ಹೋಗುನು, ಅವ್ರ ಮನೆಗೆ ಹೋಗಿ ನಾವು ಊಟ ಮಾಡೋದು, ನಮ್ಮ ಮನೆಗೆ ಹೋಗಂದು ಅವ್ರು ಊಟ ಮಾಡಿ ಅಂದಾಗನೇ ಧರ್ಮ ಉಳಿತದ. ಅಂಬೇಡ್ಕರ್ ಅವ್ರನ್ನ ಯಾರೂ ಓದಲಿಲ್ಲ. ಅಂಬೇಡ್ಕರ್ ವಿಚಾರಗಳನ್ನ ನೀವು ಕೆಲವೊಂದು ಅವರು ಬರೆದಂತ ಪುಸ್ತಕಗಳನ್ನು ಓದ್ರಿ. ಅಂಬೇಡ್ಕರ್ ಎಂದು ಸನಾತನ ಧರ್ಮಕ್ಕೆ ವಿರೋಧಿ ಇರಲಿಲ್ಲ. ಮೊದಲ ಬಾರಿಗೆ ಅಂಬೇಡ್ಕರ್ ಭಗವಾ ಜಂಡನೆ ರಾಷ್ಟ್ರಧ್ವಜ ಆಗ್ಲಿಕ್ಕೆ ಒಪ್ಪಿಗೆ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನೆಲ್ಲ ನೀರು ಸೇರ್ಸದ, ಒಂದು ತುಕಡಿ ಕೇಸರಿ, ಒಂದು ತುಕಡಿ ಹಸಿರ, ಒಂದು ತುಕಡಿ ಬಿಳಿ ಸೇರ್ಸೋ ನೀರು. ಅಂಬೇಡ್ಕರ್ ಹೇಳ್ತಾರೆ, ವಿಮಾನ ನಿಲ್ದಾಣದಾಗ ನಮ್ಮ ಹಿಂದೂಗಳ ಸ್ವಾಮಿಗಳು ಎಲ್ಲ ಹೋಗಿ ಭೇಟಿ ಆಗ್ತಾರ ಅವ್ರಿಗೆ. ಹಿಂಗ ಕೇಸರಿ ಭಗವಾದಿಲ್ಲ, ನೋ ಪ್ರಾಬ್ಲಮ್ ಮಾಡೋಣ ಅದಕ್ಕೇನಂತ ಹೇಳಿ ಹೋಗ್ತಾರೆ. ಅದಕ್ಕೆ ಬಂಧುಗಳೇ, ಎಲ್ಲ ಹಿಂದುಳಿದವರು ದಲಿತರು ನಾವೆಲ್ಲ ಒಂದಾಗುವ ಕಾಲ ಬಂದದ. ಅದನ್ನ ಪೂಜ್ಯರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಮಠಾಧೀಶರ ಒಂದು ಸಭೆ ಕರೆದು ಅವ್ರೇನು ಜಾಗೃತಿ ಮಾಡುವಂತ ಕೆಲಸ ಏನು ಮಾಡ್ಲಕತ್ತಾರ ಅವ್ರಿಗೆಲ್ಲರೂ ನಾವು ತನು ಮನ ಧನದಿಂದ, ಯಾಕಂದ್ರೆ ಒಂದು ಯಾವುದೇ ಹೋರಾಟ ಸಂಘರ್ಷ ಮತ್ತು ಕಷ್ಟ ಬಂದಾಗ ನಿಮ್ಮ ಮನೆಯಿಂದೇ 4 ರೊಟ್ಟಿ ತಂದು ಹೋರಾಟ ಮಾಡೋ ಕಾಲ ಬರ್ತದ. ನಾವೆಲ್ಲ ಹಂಗೆ ಗಟ್ಟಿಯಾಗಿ ಮಾಡಿದ್ರೆ ಈ ದೇಶ ಉಳಿತದೆ. ಅದಕ್ಕೆ ಇವತ್ತೇನು ಗುರುಗಳು ನಮ್ಗೆ ಕಲಿಸಿ ಇಂಥ ಒಂದು ಬಹಳ ಕಪ್ಸ್ಕೊತಿದ್ದೆ ನಾನು. ಅದನ್ನು ಒಳಗಿನ ಸಣ್ಣ ಬಸವೇಶ್ವರ ಒಳಗಿನ ಕರುಣೇಶ್ವರ ದೇವಸ್ಥಾನ ನೋಡಿದ್ಮ್ಯಾಗ ಅದ್ಭುತವಾಗಿ ಬಸವಣ್ಣನು ಬಹಳ ಚಂದ ಇದೆ ಲಕ್ಷಣ. ಅದ್ಭುತ ಮ್ಯಾಗ ಶಿವ ಕೂತಾನಲ್ಲಿ ಎಲ್ಲರಿಗಿಂತ ಬಾಸ್ ಅವನೇ ಶಿವನೇ. ನಮ್ಮೆಲ್ಲ ಶಿವ ಬಹಳ ಸಂಭಾಯ್ತ. ಸ್ವಲ್ಪ ಇದು ಮಾಡಿದ್ರು ಮನಸ್ಸು ಕರಗ್ತದೆ. ಅದಕ್ಕೆ ಅದನ್ನೆಲ್ಲ ಈ ಊರನ್ನ ಪಾವನ ಮಾಡಿದ್ದಾರೆ. ನಾವು ಯಾವಾಗಲೂ ನಮ್ಮ ಗುರುಗಳ ಜೊತೆಗೆ ನಾವು ಇರ್ತೀವಿ. ಒಳ್ಳೆ ಕಾಲ ಬರಲಿ, ಏನೂ ಅಂಜಬಾರ್ದು ಗುರುಗಳ.
ಪೊಲೀಸ್ ಕೇಸ್ ಹಾಕ್ತಾರೆ ಹಾಕಲಕ್ಕ. ನಾವಂತೂ ನನಗೂ 39 ಆಗ್ಯಾವ. ವರ್ಷ 51 ಬಿದ್ರು ಬೀಳ್ಬೋದು ಕೇಸ. ನಿಮ್ ಇದನ್ನ ದಾಟ್ಬೋದು, ನಾವು ರೆಕಾರ್ಡ್ ಮಾಡ್ಬೋದು ಕರ್ನಾಟಕದಾಗ. ಯಾಕಂದ್ರೆ ಮನೆ ಸಿಗ್ಗಾವದಾಗ ಏನೂ ಇಲ್ಲಾರ್ದೇ ನಿನ್ನೆ ಒಂದು ಬಿಜಾಪುರನಾಗ ಹಾಕ್ಯಾರ. ಹಿಂದೂಗಳ ರೇಷನ್ ಕಾರ್ಡ್ ಅನ್ನ ಇದು ಮಾಡ್ಲಕತ್ತಾರಂದಿದ್ದು ಅದು ಪ್ರಚೋದನಕಾರಿ ಭಾಷಣ ಮಾಡಿದ ಯತ್ನಾಳ್ರು ಅಂತೇಳಿ ಒಂದು ತಾವೇ ಪೊಲೀಸ್ ಸ್ಟೇಷನ್ ಕೊಟ್ಟು PSIನ ಬರೆದು ಮುಂಜಾನೆ ತೊಗೊಂಡ್ಬಂದ ನೋಟಿಸ್. ಪಾಪ ಅಂದೆ ಕೊಡುತ್ತಂದೆ. ಎಷ್ಟು ಕೊಡ್ತೀವಿ ಕೊಡು 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 ಕೊಡು. ನಾಳೆ 3 ವರ್ಷಕ್ಕೂ ಸಿದ್ದರಾಮಯ್ಯ ಸರ್ಕಾರ ಹೋಗುದಿಲ್ಲ, ನಮ್ಮ ಕೈಗೆ ಬರುವುದಿಲ್ಲ. ಮೊದಲೇ ಕ್ಯಾಬಿನೆಟ್ನಾಗನೇ ನಿರ್ಣಯ ಎಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ, ಎಲ್ಲ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಕಾರ್ಯಕರ್ತರ ಮೇಲೆ ಎಲ್ಲ ಕೇಸ್ ವಾಪಸ್. ಮೊದಲ ಸಭೆಯಲ್ಲೇ ನಿರ್ಣಯ. ಇವ್ರು ನಮಗೆ ಮಾಡಲಿಲ್ಲ. ನಮ್ಮವ್ರು ಇದ್ರು ಮಾಡ್ರು ಅಂದ್ರೆ ಬರೀ ಕತ್ತಿನ ಹೇಳಿದ್ರು. ಅದು ಹಂಗೆ ಬರ್ದಿಲ್ಲ, ಅವ್ರು EG ಬ್ಯಾನ್ ಅಂತಾರೆ, KG ಬ್ಯಾನ್ ಅಂತಾರೆ. ಅವ್ರು ಹೆಂಗೆ ಸಾಬ್ರದ್ ಮಾಡ್ಲಕತ್ತಾರ ನೋಡ್ರಿ. ದಡ 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 ಸಿದ್ದರಾಮಯ್ಯ ಹೆಂಗೆ ತಗದ. ನಮ್ಮವ್ರ ಕತ್ತಿ ಹೇಳಿದ್ರು ಇಬ್ರು. ಅದಕ್ಕೆ ಇವತ್ತೆಲ್ಲ ಪ್ರಾಯಶ್ಚಿತ್ತ ಅವ್ರಿಗೆ ದೇವ್ರು ಅಲ್ಲಿ ಮ್ಯಾಗೊಬ್ಬ ಕೂತಾನ ಅಲ್ಲಿ ನೋಡ್ಲಕತ್ತ. ನಿಮ್ಮ ಭಾಳ ಬದ್ಮಾಸ್ರಿದ್ದೀರಿ, ನಿಮ್ಮ ಬರೋಬರಿ ಎಲ್ಲ ತಂದೆ ಮಕ್ಕಳು ಎಲ್ಲಾರು ಮನೆಗೆ ಕಳಿಸಿಬಿಟ್ಟಿವತ್ತು. ಜನ ಸಂತೋಷ ಪಟ್ಟಾರ, ಕಾರ್ಯಕರ್ತರು ಸಂತೋಷ ಪಟ್ಟಾರ. ಬರೀ ಅವ್ರ ಮನೆ ಮುಂದೆ ಹೋಗಿ ನೀವು ಇರ್ಬೇಕಲ್ಲ. ಅಪ್ಪ ನನ್ನ ಮಗ ಮಗ ನಿನ್ನ ಮೊಮ್ಮಗ ತಯಾರಾಗ್ಯಾನ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ ಆಗಲಕ್ಕ. ಜೈ ಅಂದ್ರೆ ಹಂಗೆ ನೀವು ಜೈ ಅವ್ರು ಟೀಮ್ ಇಟ್ಬಿಟ್ಟಾರ ಎಲ್ಲ ಜಿಲ್ಲಾದಾಗ. ಅವ್ರು ಬಂದ ಕೊಳ್ಳೇನೆ ಅಲ್ಲಿದೆ ಬರ್ತಾವ್ರೆ ಹಾರ ಪಟಾಕ್ಷಿ ಬೇಂಡ್ ಬಾಜು ಇಲ್ಲಿ ಪಗಾರ ಕೊಟ್ಟಿರ್ತಾರ. ಅವ್ರು ಕೊಟ್ಟು ಡಾಮ್ ಡಮ್ ಡಮ್ ಭಾರಿ ಸ್ವಾಗತ ಜೈವರಿಗೆ ಅಲ್ಲಿ ಡಮ್ 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 ಡಮ್. ಅವ್ನು ದೊಡ್ಡ ಪಗೋಡ ಮಾಡಿ ಮಾಡಿ ಹೋಗ್ಬಿಟ್ಟವ. ಪಾಪ ಅವ್ನು ಹೊರಗೆ ಹಾಕಿಬಿಟ್ಟು ಟಿಕೆಟ್ ಕೊಡ್ಲಿಲ್ಲ. ಹಿಂಗೆ ಇವ್ರಿಗೆ ಹಂಗ್ ಬರ್ತದ ಹಂಗೆ ಹೊಡ್ಕೊತ ಹೋಗ್ತಾರ. ಪಾಪ ಉಮೇಶ್ ಜಾಧವ್ ಒಳ್ಳೆ ಮನುಷ್ಯ ಇದ್ದು ಓಡಾಡ್ತಿದ್ದ. ಅವನು ಇದ್ರ 25 ಸಾಲ ಹೊಡೆದ್ರು. ಹಿಂಗಾಗಿ ನರ್ವಸ್ ಆಗಿರ್ಬೇಕು. ಏನ್ ನರ್ವಸ್ ಆಗಬೇಡ್ರಿ. ನಮ್ಮದೇ ಭಗವಾ ಜೆಂಡಾ ಕರ್ನಾಟಕದ ನಾವೆಲ್ಲ ಕೂಡಿ ಹಾರಿಸ್ತೀವಿ, ನೀವೆಲ್ಲ ರಕ್ಷಣೆ ಮಾಡ್ತೀವಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ.